ಸರ್ ಅದನ್ನು ತೆಗಿತೀವಿ ಸರ್. ಈಗ ಅದನ್ನ ದಾಖಲೀಕರಣ ಮಾಡ್ತೀವಿ ಸರ್. ಇದು ಪ್ಲಸ್ ಆಕಾರ ಐತಲ್ಲ ಸರ್, ಅದನ್ನು ತೆಗಿತೀವಿ ಸರ್. ಲೋಕೋಪಯೋಗಿ ಇಲಾಖೆಯಿಂದ ಒಂದು ರಸ್ತೆ ಭೂಮಿ ಪೂಜೆ, ನೀರಾವರಿ ಇಲಾಖೆಯಿಂದ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಭೂಮಿ ಪೂಜೆ ಮುಗಿಸ್ಕೊಂಡು ಈಗ ಉತ್ಖನನ ನಡೆಯುವ ಜಾಗಕ್ಕೆ ನಾವೆಲ್ಲರೂ ಬಂದಿದ್ದೇವೆ. ಉತ್ಖನನದ ಸಂದರ್ಭದಲ್ಲಿ ಹಲವಾರು ಅವಶೇಷಗಳು, ಕಲ್ಲಿನ ಅವಶೇಷಗಳು ಸಿಕ್ಕಾವು. ಉತ್ಖನನ ಕಾರ್ಯ ಮುಂದುವರೆದಿದೆ. ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೆ ಮಾತನಾಡಿ ಉತ್ಖನನ ಕಾರ್ಯಕ್ರಮದ ಮುಂದಿನ ರೂಪರೇಷೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಆದರೆ ಮಾಧ್ಯಮದ ಮುಖಾಂತರ ನನ್ನ ಮನವಿ ಇಷ್ಟೇ, ಉತ್ಖನನದಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು. ಉತ್ಖನನ ಕಾರ್ಯಕ್ಕೆ ಈ ಭಾಗದ ಶಾಸಕನಾಗಿ ಸಂಪೂರ್ಣ ಸಹಕಾರವನ್ನು ನಾನು ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಪ್ರಾಧಿಕಾರದ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ನನ್ನ ಸಂಪೂರ್ಣ ಸಹಕಾರ ಇದೆ. ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಅನ್ನುವಂಥದ್ದು ನನ್ನ ಮನವಿ ಕೂಡ ಇದೆ. ಇಪ್ಪತ್ತಾರನೇ ತಾರೀಕಿಗೆ ಮಾನ್ಯ ಸಂಸದರಾದಂಥ PC ಗದ್ದಿಗೌಡರು ಬರ್ತಾರೆ ಅನ್ನುವಂಥ ಮಾತನ್ನು ನಿನ್ನೆ ದೂರವಾಣಿ ಮುಖಾಂತರ ನನಗೂ ತಿಳಿಸಿದ್ದಾರೆ ಮತ್ತು ಕಮಿಷನರ್ ಆದಂಥ ಶರಣು ಗೋಗೇರಿ ಅವರಿಗೂ ತಿಳಿಸಿದ್ದಾರೆ. ಉತ್ಖನನ ಕಾರ್ಯ ಸಹಕಾರವನ್ನು ಕೊಡ್ತೇವೆ ಅಂತ ಈಗಾಗಲೇ ಹೇಳಿದ್ದೇನೆ, ಸಹಕಾರವನ್ನು ಕೊಡ್ತೇವೆ. ಈಗಾಗಲೇ ನಾನು ರಿತಿ ಕುಟುಂಬಕ್ಕೆ ಭೇಟಿಯಾಗಲಿಕ್ಕೆ ಬಂದಾಗ ಅವರಿಗೆ ಜಾಗವನ್ನು ಕೊಡಬೇಕನ್ನುವಂಥ ಮನವಿಯನ್ನು ಮಾಡಿದ್ನಿ. ಈಗಾಗಲೇ ಗ್ರಾಮ ಪಂಚಾಯತಿ ಜೊತೆ ಅಧ್ಯಕ್ಷರು ಮತ್ತು PDO ಇದ್ರು. ಈಗಾಗಲೇ ಅವರಿಗೆ 40-61 ಸೈಟನ್ನು ಕೊಟ್ಟಾರೆ. ಅವರ ಮನೆ ಕಟ್ಟಲಿಕ್ಕೆ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕಾಗೈತಿ. ನಾನು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಮಾತನಾಡಿ ಅವರಿಗೆ ಸಂಪೂರ್ಣವಾದಂಥ ಒಂದು ಸುಸಜ್ಜಿತವಾದಂಥ ಮನೆಯನ್ನು ಕಟ್ಟಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ. ನಾನು ಮಾಧ್ಯಮದ ಸನ್ಮಿತ್ರರಲ್ಲಿಯೂ ಕೂಡ ಮನವಿ ಮಾಡ್ತೇನೆ, ಅತಿರೇಕದ ಸುದ್ದಿಗಳು ಬಿತ್ತರಣೆ ಆಗೋದು ಬೇಡ. ಗ್ರಾಮಸ್ಥರು ಭಯಭೀತರಾಗ್ತಾರೆ. ಯಾರೋ ಒಬ್ಬರು ಹಾವು ಐತೆ ಅಂತ ಹೇಳಿದ್ರು. ಅದಕ್ಕೆ ಮಾಧ್ಯಮದ ಸ್ನೇಹಿತರಿಗೂ ಕೂಡ ತುಂಬಾ ಜವಾಬ್ದಾರಿ ಇದೆ. ಇದೊಂದು ಫಸ್ಟ್ ಟೈಮ್ ನಮ್ಮ ಲೈಫ್ ಟೈಮ್ದಲ್ಲಿ, ನಿಮ್ಮ ಲೈಫ್ ಟೈಮ್ದಲ್ಲಿ ಹೊಸ ಅನುಭವ ಈ ರೀತಿ ಆಗ್ತಾ ಇರೋದು. ಬಂಗಾರ ಸಿಗಲಿ, ನಿಧಿ ಸಿಕ್ಕರು ಒಳ್ಳೆಯದನ. ಅಂದ್ರೆ ಲಕ್ಕುಂಡಿ ಅಷ್ಟು ಸಂಪದ್ಭರಿತವಾದಂಥ ನಾಡಾಗಿತ್ತನ್ನುವಂಥದ್ದು ಜಗತ್ತಿಗೆ ಗುರುತಾಗಲಿ, ವಸ್ತುಸ್ಥಿತಿಯ ಬಿತ್ತರಣೆ ಆಗಲಿ. ಅತಿರಂಜಿತ ಸುದ್ದಿಗಳು, ಅತಿರೇಕದ ಸುದ್ದಿಗಳು ಬಿತ್ತರಣೆ ಆಗಬಾರ್ದು ಅಂತ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ. ಜಿ ರಾಮ್ಜಿ ಯೋಜನೆ ಏನೈತಲ್ಲ, ಅತ್ಯಂತ ಪರಿಣಾಮಕಾರಿಯಾಗಿ
ಅಸೆಟ್ ಕ್ರಿಯೇಟ್ ಆಗಲಿಕ್ಕೆ ತಂದಂತ ಒಂದು ಮಹತ್ತರವಾದಂಥ ಯೋಜನೆ. ಹಿಂದ ನರೇಗಾದಲ್ಲಿ 100 ದಿವಸ ಕೊಡ್ತಿದ್ರು. ಇವತ್ತು ನಾವು 125 ದಿವಸ ಕೇಂದ್ರ ಸರ್ಕಾರದ ಯೋಜನೆಯಿಂದ 125 ದಿವಸವನ್ನು ಕೊಡಕತ್ತೀವಿ. ಮತ್ತೆ ಶಾಲೆಗಳಿಗೆ, ಶಾಲಾ ಕಟ್ಟಡಗಳು, ಅಂಗನವಾಡಿ ಕಟ್ಟಡಗಳು, ರೈತರಿಗೆ ಹೋಗುವಂತ ಜಮೀನಿನ ರಸ್ತೆಗಳನ್ನು ಕೂಡ ವಿಕಸಿತ್ ಭಾರತ್ ಜಿ ರಾಮ್ಜಿ ಯೋಜನೆಯಲ್ಲಿ ನಾವು ಜಾರಿಗೆ ತಂದೇವೆ. ಕೇಂದ್ರ ಸರ್ಕಾರ ಹಿಂದೆ ಏನು ಅನುದಾನ ಕೊಡ್ತಿತ್ತು ಅದಕ್ಕಿಂತ ಹೆಚ್ಚಿನ ಅನುದಾನವನ್ನ ಈ ಜಿ ರಾಮ್ಜಿಗೆ ಮೀಸಲಿಟ್ಟೈತಿ ಅನ್ನುವಂಥ ಸುದ್ದಿಯನ್ನು ತಿಳಿಸ್ತೇನೆ. ಇದಕ್ಕೆ ತಕ್ಕಂತೆ ಈಗ ನಾಳೆ, ಇವತ್ತು ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ, ನಾಳೆ ಮತ್ತು ಗಣರಾಜ್ಯೋತ್ಸವದ ಸುದ್ದಿ ಇರ್ತದೆ ಅನ್ನೋದಕ್ಕೆ ವಿಸ್ತೃತವಾದಂಥ ಒಂದು ಪ್ರೆಸ್ ಮೀಟ್ ಅನ್ನು ಇವತ್ತು ಮಾಡ್ಬೇಕಂತ ಮಾಡಿದ್ದೆ. ಆದರೆ ಬೇರೆ ಬೇರೆ ಜನವರಿ 26 ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಐತಿ. ಒಂದು ನೋವಿನ ಸಂಗತಿ ಅಂದ್ರೆ ನಿನ್ನೆ ನಾನು ಮಧ್ಯಾಹ್ನ ಹುಬ್ಬಳ್ಳಿಯಿಂದ ಇಳಿದಾಗ ಮೈಸೂರು ದಸರಾ ಯಾವ ರೀತಿ ಶೃಂಗಾರಗೊಂಡಿತ್ತು ಆ ರೀತಿ ರಸ್ತೆಯನ್ನು ಶೃಂಗಾರಗೊಳಿಸಿದೆ. 1,37,000 ಮನೆ ಕೊಳಗೇರಿ ಮನೆಗಳನ್ನ ರಾಜ್ಯ ಸರ್ಕಾರ ಪ್ರಥಮ ಬಾರಿಗೆ ಕೊಡಕತ್ತದ. ನಾನು 2023 500 ಮನೆಗಳಿಗೆ ಅಡಗಲ್ ಹಾಕಿದ್ದೆ. ಇವತ್ತ ಮನೆಗಳು ಸಂಪೂರ್ಣ ಆಗ್ಯಾವ. 292 ಮನೆ ಸಂಪೂರ್ಣ ಆಗ್ಯಾವ. ಇದು ಕೂಡ ಅವ್ರದ ಸೇರಿಸ್ಕೊಂಡ್ಬಿಟ್ಟಾರ. ಇದು 2023 ನಾನು ಹಾಕೇನಿ. ಅಡಿಗಲ್ಲು ನಾನೇ ಮಾಡೇನಿ. ಇವತ್ತು ಉದ್ಘಾಟನೆ ಮಾಡಬೇಕಿತ್ತು, ಅಲ್ಲಿ ಹೋಗಿದ್ದೆ. ಆದರೆ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡುವಂತ ಸಂದರ್ಭದಲ್ಲಿ ಅದಕ್ಕಿಂತ ಮೊದಲು ಮಾಡೋದು ಸೂಕ್ತ ಅಲ್ಲ ಅನ್ನುವಂಥ ದೃಷ್ಟಿಯಿಂದ ಬಂದೇನೆ. ರಾಜ್ಯ ಸರ್ಕಾರ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡಬಾರದು. ನೀವು ಬರೀ ನರಗುಂದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. 2023 ನಾನು ಮಂತ್ರಿ ಇದ್ದಾಗ ಅಡಿಗಲ್ ಹಾಕಿದೆ 6 ಎಕರೆ ಜಾಗದಲ್ಲಿ. 500 ಮನೆಗಳ ಪೈಕಿ 292 ಮನೆಗಳು ಸಂಪೂರ್ಣ ಆಗ್ಯಾವ. ಅತ್ಯಂತ ಸುಂದರವಾದಂತ ಕಾಂಕ್ರೀಟ್ ರಸ್ತೆಯನ್ನು ಒಳಗೊಂಡಂತ ಅಡಿಗೆ ಮನೆ, ಬಾತ್ರೂಮು, ಟಾಯ್ಲೆಟ್, ಬೆಡ್ರೂಮ್, ಈ ರೀತಿಯಾದಂತ 500 ಮನೆಗಳನ್ನು ನಾನು ಕಟ್ಟಿಸಿದ್ದೇನೆ. ಅದರಲ್ಲಿ 200 ಮನೆಗಳು ಪೂರ್ತಿ ಮುಗಿದವು. ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದು ಅವ್ರು ಇನ್ನೊಂದು 8 ದಿವಸದೊಳಗೆ ಫಲಾನುಭವಿ ಆಯ್ಕೆನೂ ಆಗೈತೆ, ಹಸ್ತಾಂತರ ಮಾಡೇವಿ. ಉಳಿದಂತ ಮನೆಗಳಿಗೆ ಕೆಲಸ ಪ್ರಗತಿಯಲ್ಲಿದೆ. ಕೊಟ್ಟ ಗದಗದಲ್ಲಿ ನಡೆಯುವಂತ ಕಾರ್ಯಕ್ರಮಕ್ಕೆ ನಾನೇ ಅಧ್ಯಕ್ಷ. ಜನಾರ್ದನ್ ರೆಡ್ಡಿ ಇಲ್ಲ, ನಾನು ಬೇರೆ ಬೇರೆ ಕಾರ್ಯಕ್ರಮ ಇದ್ದು. ಇವತ್ತ ಕಿರೀಟಗಿರಿ ಗ್ರಾಮ ಹಿಂದ ಪೂಜ್ಯ ರಾಘವೇಂದ್ರ ಸ್ವಾಮಿಗಳು ಆ ಗ್ರಾಮಕ್ಕೆ ಬಂದು ಹೋಗಿದ್ರು. ಇವತ್ತ ಹುಬ್ಬಳ್ಳಿಯ ಖ್ಯಾತ ವೈದ್ಯರಂತ ವಿಜಿ ನಾಡಗೋಡು ಮತ್ತು ತಂಡ ಅಲ್ಲೇ ಕ್ಯಾಂಪ್ ಫಿಕ್ಸ್ ಮಾಡಿತ್ತು, ಫ್ರೀ ಹೆಲ್ತ್ ಕ್ಯಾಂಪ್, ಚೆಕಪ್ ಕ್ಯಾಂಪ್. ಅದಕ್ಕೆ ನಾನು ಒಪ್ಕೊಂಡಿದ್ದೆ. ನನ್ನ ಕ್ಷೇತ್ರ ಆಗಿದ್ದೆ, ನಾನು ಹೋಗಬೇಕಾಗಿತ್ತು. ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಲಿ, ಏನು ತೊಂದರೆ ಇಲ್ಲ. ದಾಖಲೆ ನಾನು 500 ಮನೆಯನ್ನು ಸೇರಿಸ್ಯಾರ. ಅದ್ರಾಗ ಇದೇ ದಾಖಲೆ 223 ಅವ್ರ ಸರ್ಕಾರ ಇತ್ತ. 223 ಅವ್ರ ಸರ್ಕಾರ ಇತ್ತ. ನಾನೇ ಭೂಮಿ ಪೂಜೆ ಮಾಡೇನಿ. ಇವತ್ತು ನಾನೇ ಉದ್ಘಾಟನೆ ಮಾಡಬೇಕಿತ್ತು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಲ್ ಓವರ್ ಸ್ಟೇಟ್ ಮಾಡ್ತೇವೆ ಅಂದಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಉದ್ಘಾಟನೆ ಮಾಡಿಲ್ಲ ಅಷ್ಟೇ. ಹೋಗಿ ಕಾರ್ಯಕ್ರಮ ಮಾಡಿ ಬಂದೇನೆ.